2. ಗಂಗಾವತರಣ. ವಿಶ್ವಾಮಿತ್ರರು ಜನಕ ರಾಜನ ಆಹ್ವಾನದಂತೆ ಆತನ ಯಜ್ಞವನ್ನು ವೀಕ್ಷಿಸಲು ಮಿಥಿಲೆಗೆ ಹೊರಡಲು ಸಿದ್ಧರಾದರು. ರಾಮನನ್ನು ಕುರಿತು ಜನಕ ರಾಜನು ಯಜ್ಞವನ್ನು ಕೈಗೊಂಡಿದ್ದಾನೆ. ಅದರಲ್ಲಿ ನಮಗೂ ಆಹ್ವಾನವಿದೆ. ನೀವುಗಳು ನಮ್ಮೊಡನೆ ಬನ್ನಿರಿ. ಆ ರಾಜನ ಅರಮನೆಯಲ್ಲಿ ಪ್ರಾಚೀನವಾದ ಒಂದು ಧನುಸ್ಸು ಇದೆ. ಅದು ಜನಕನ ಪೂರ್ವಿಕರಿಗೆ ಪರಮೇಶ್ವರನು ಅನುಗ್ರಹಿಸಿದುದು. ಅದನ್ನು ಇಲ್ಲಿಯವರೆಗೆ ಯಾರೂ ಹೆದೆಯೇರಿಸಿಲ್ಲ. ತುಂಬಾ ಬಲಿಷ್ಠವಾದುದು. ನೀನು ಅದನ್ನು ನೋಡಬಹುದು ಎಂದರು. ಸೋದರರು ಒಪ್ಪಿದರು. ವಿಶ್ವಾಮಿತ್ರರು ಪ್ರಯಾಣ ಹೊರಟು ಆ ಸಂಜೆಯ ವೇಳೆಗೆ ಶೋಣಾ ನದಿ ತೀರಕ್ಕೆ ಬಂದು ಅಲ್ಲಿಯೇ ಸಾಯಂಸಂತೆ ಅಗ್ನಿಹೋತ್ರಾದಿಗಳನ್ನು ನೆರವೇರಿಸಿದರು. ರಾತ್ರಿ ಅಲ್ಲಿಯೇ ಬಿಡಾರ ಮಾಡಿದರು. ಮಾರನೆಯ ಪ್ರಾತಃ ಕಾಲ ತಮ್ಮ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿಕೊಂಡು ಪ್ರಯಾಣವಾರಂಭಿಸಿ ಗಂಗಾ ತೀರಕ್ಕೆ ಬಂದರು. ಅಂದು ಅಲ್ಲಿಯೇ ನಿಂತರು. ವಿಶ್ವಾಮಿತ್ರರು ಸೋದರರಿಗೆ ಗಂಗಾವತರಣದ ಐತಿಹ್ಯವನ್ನು ವಿವರಿಸಿದರು. ಹಿಮವಂತನ ಮಡದಿ ಮೇನೆ. ಆಕೆಗೆ ಇಬ್ಬರು ಕುಮಾರಿಯರು, ಗಂಗಾ ಮತ್ತು ಉಮಾ. ಗಂಗೆಯನ್ನು ದೇವತೆಗಳು ದೇವಹಿತಕ್ಕಾಗಿ ದೇವಲೋಕಕ್ಕೆ ಕಳಿಸಬೇಕೆಂದು ಹಿಮವಂತನನ್ನು ಕೋರಿಕೊಂಡರು. ಆತನ ಒಪ್ಪಿಗೆಯಂತೆ ದೇವತೆಗಳು ಆಕೆಯನ್ನು ಕರೆದುಕೊಂಡು ಹೋದರು. ಮತ್ತೋರ್ವ ಮಗಳಾದ ಉಮೆಯು ತೀವ್ರವಾದ ತಪಸ್ಸನ್ನು ಮಾಡಿ ಪರಶಿವನನ್ನು ಒಲಿಸಿಕೊಂಡು ಆತನ ಮಡದಿಯಾದಳು. ಗಂಗೆಯು ಆಕಾಶ ಮಾರ್ಗದಲ್ಲಿ ದೇವಲೋಕಕ್ಕೆ ಹೋಗಿ ಅದೇವನದಿ ಎನಿಸಿಕೊಂಡಳು. ಈಕೆಯು ಭೂಲೋಕಕ್ಕೆ ಆಗಮಿಸಿದುದು ಒಂದು ಗೋಚಕ ಕತೆ. ನಿಮ್ಮ ಪೂರ್ವಿಕರೇ ಅದಕ್ಕೆ ಕಾರಣರು. ಹಿಂದೆ ನಿಮ್ಮ ವಂಶದಲ್ಲಿ ಇಕ್ಷಾಕೋಸಿತನೆಂಬ ರಾಜನಿದ್ದನು. ಅವನಿಗೆ ಬಾಹುಕ ಎಂಬ ಹೆಸರು ಇತ್ತು. ಅವನ ಮಗನೇ ಸಗರ. ಆ ಸಗರನಿಗೆ ಯಾದವಿಯ ಪುತ್ರ ವೈದರ್ಭಿ ಮತ್ತು ಶೈಬೈ ಎಂಬ ಇರುವರು ಮಡದಿಯರು. ವೈದರ್ಭಿಯು ಇವಳಿಗೆ ಕೇಶಿನಿ ಎಂಬ ಹೆಸರು ಇತ್ತು. 60,000 ಪುತ್ರರನ್ನು ಹಡೆದಳು. ಶೈಬೈಯ ಪುತ್ರನ ಹೆಸರು ಅಸಮಂಜ. ಅಸಿತನು ದ್ಯೋತಾಸಕ್ತನು ವಿಶೇಲಂಪಟನೂ ಆಗಿದ್ದು ಹೈಹಯರೊಡನೆ ನಡೆದ ಸಮರದಲ್ಲಿ ಸೋತು ಮಡದಿಯರೊಡನೆ ಕಾಡಿಗೆ ಓಡಿಹೋಗಿದ್ದನು. ಅಲ್ಲಿಯೇ ನಿಧನನಾದನು. ಆಗ ಅವನ ಮಡದಿ ಯಾದವಿಯು ಗರ್ಭಿಣಿಯಾಗಿದ್ದಳು. ಅವಳು ಸಹಗಮನ ಮಾಡಲು ಉದ್ಯುಕ್ತಳಾದಾಗ ಬೈಗು ವಂಶದ ಚ್ಯವನ ಮಹರ್ಷಿ ಆಕೆಯನ್ನು ತಡೆದರು. ಆಕೆಯು ಅವರ ಆಶ್ರಮದಲ್ಲಿಯೇ ಮಗನನ್ನು ಪ್ರಸವಿಸಿದಳು. ಆಕೆಗೆ ಅವಳ ಸವತಿಯು ವಿಷಪ್ರಾಶನ ಮಾಡಿಸಿದ್ದುದರಿಂದ ಮಗು ವಿಷಸಹಿತವಾಗಿಯೇ ಜನಿಸಿತ್ತು. ಚ್ಯವನ ಮುನಿಯ ಅನುಗ್ರಹದಿಂದ ಉಳಿದುಕೊಂಡಿತು. ಮಗುವಿಗೆ ಸಗರ ಎಂದು ನಾಮಕರಣ ಮಾಡಿ ವೇದ ಶಾಸ್ತ್ರಾಭ್ಯಾಸವನ್ನು ಅಸ್ತ್ರಾಭ್ಯಾಸವನ್ನು ಚ್ಯವನರೇ ಮಾಡಿಸಿದರು. ಅವರು ಆತನಿಗೆ ದಿವ್ಯವಾದ ಆಗೇಯಾಸ್ತ್ರವನ್ನು ಅನುಗ್ರಹಿಸಿದರು. ಸಗರನು ಅದರ ಬಲದಿಂದ ಮರಳಿ ತನ್ನ ರಾಜ್ಯವನ್ನು ಪಡೆದನು. ಶೈಬಯ ಮಗನಾದ ಅಸಮಂಜನು ದುಷ್ಟ ಸ್ವಭಾವದವನಾಗಿದ್ದು ಪ್ರಜಾಕಂಟಕನಾಗಿದ್ದ. ಸಗರನು ಅವನನ್ನು ಅರಣ್ಯಕ್ಕೆ ಓಡಿಸಿಬಿಟ್ಟನು. ಅವನ ಮಗ ಅಂಶುಮಂತನು ಸದ್ಗುಣಿಯಾಗಿದ್ದು ವೀರನೂ ಪ್ರಜಾವಿಶ್ವಾಸಿಯೂ ಆಗಿದ್ದನು. ತಾತನ ಪ್ರೀತಿಗೆ ಪಾತ್ರನಾಗಿದ್ದನು. ಸಗರ ಚಕ್ರವರ್ತಿಯು ಒಮ್ಮೆ ಅಶ್ವಮೇಧ ಯಾಗ ಸಂಕಲ್ಪವನ್ನು ಮಾಡಿ ಕುದುರೆಯನ್ನು ಜೈತ್ರಯಾತ್ರೆಗಾಗಿ ಕಳಿಸಿದ್ದನು. ಅಂಶುಮಂತನ ನೇತೃತ್ವದಲ್ಲಿ ಸೇನೆಯು ಹಿಂಬಾಲಿಸಿತು. ಆ ಸಮಯದಲ್ಲಿ ದೇವೇಂದ್ರನು ಯಜ್ಞಾಶ್ವವನ್ನು ಅಪಹರಿಸಿ ಕಪಿಲ ಮುನಿಯ ಆಶ್ರಮದಲ್ಲಿ ಬಚ್ಚಿಟ್ಟನು. ಈ ವಿಚಾರವು ಕುದುರೆ ಅದೃಶ್ಯವಾದುದನ್ನು ತಿಳಿದ ಕೂಡಲೇ ಸಗರನು ತನ್ನ 60,000 ಪುತ್ರರನ್ನು ಕರೆದು, ಮಕ್ಕಳೇ, ನಮ್ಮ ಯಜ್ಞಾಶ್ವವನ್ನು ಯಾರೋ ಅಪಹರಿಸಿದ್ದಾರೆ. ನೀವು ಅದು ಎಲ್ಲಿದ್ದರೂ ಹುಡುಕಿ ತನ್ನಿ ಎಂದಾಜ್ಞೆಯಿತ್ತನು. ಅವರೆಲ್ಲರೂ ಸೈನ್ಯರಾಗಿ ಹೊರಟರು. ಅವರು ಎಲ್ಲೆಲ್ಲಿ ಹುಡುಕಿದರೂ ಅಶ್ವವು ಸಿಗಲಿಲ್ಲ. ಕಡೆಗೆ ಭೂಮಿಯನ್ನು ಅಗೆದು ಪಾತಾಳ ಲೋಕವನ್ನು ಪ್ರವೇಶಿಸಿದರು. ಸ್ವಲ್ಪ ಕಾಲ ಹುಡುಕಿದ ನಂತರ ಯಜ್ಞಾಶ್ವವು ಕಪಿಲ ಮುನಿಯ ಆಶ್ರಮದಲ್ಲಿದ್ದುದನ್ನು ಕಂಡು ಸಂಭ್ರಮಿಸಿದರು. ಆದರೆ ಸಗರ ಪುತ್ರರು ಅವಿನಯದಿಂದ ನಶಿಯನ್ನು ತೀಕ್ಷ್ಣವಾದ ಮಾತುಗಳಿಂದ ಆಕ್ಷೇಪಿಸಿದರು. ಆತನೇ ಕುದುರೆಯನ್ನು ಅಪಹರಿಸಿದನೆಂಬ ತಪ್ಪು ಕಲ್ಪನೆಯಿಂದ ಪ್ರಹರಿಸಲು ಮುನ್ನುಗ್ಗಿದರು. ಮುನಿಯ ತಪ್ಪೋಭಂಗವಾಯಿತು. ತನ್ನ ಮುಂದೆ ಹುಲಿ ಸಿಂಹಗಳಂತೆ ಗರ್ಜಿಸುತ್ತಾ ನಿಂತಿದ್ದ ಸಾವಿರಾರು ಜನ ಸಗರ ಪುತ್ರರನ್ನು ಕಂಡು ಕೋಪಾವಿಷ್ಟರಾದ ಕಪಿಲರು ಹುಮ್ಮುಕಾರ ಮಾಡಿದರು. ಸಗರ ಪುತ್ರರೆಲ್ಲ ಆ ಕ್ಷಣವೇ ಸುಟ್ಟು ಭಸ್ಮವಾಗಿ ಹೋದರು. ತನ್ನ ಪುತ್ರರು ಯಜ್ಞಾಶ್ವ ಅನ್ವೇಷಣೆಗಾಗಿ ಹೋದವರು ಬಹಳ ಕಾಲವಾದರೂ ಹಿಂದಿರುಗಿ ಬರಲಿಲ್ಲವಾದ್ದರಿಂದ ಸಗರನು ಮೊಮ್ಮಗ ಅಂಶುಮಂತನನ್ನು, ಮಗು, ನಮ್ಮ ಮಕ್ಕಳು ಎಷ್ಟು ಕಾಲವಾದರೂ ಬರಲಿಲ್ಲ, ಯಜ್ಞಾಶ್ವವೂ ಬರಲಿಲ್ಲ. ನೀನು ಹೋಗಿ ಚಿಕ್ಕಪ್ಪಂದಿರು ಏನಾದರೂ. ಯಜ್ಞಾಶ್ವವು ಎಲ್ಲಿ ಹೋಯಿತು ಎಂಬುದನ್ನು ತಿಳಿದು ಅಶ್ವವನ್ನು ಹುಡುಕಿ ಕರೆದು ತಾ ಎಂದಾಜ್ಞೆಯಿತ್ತನು. ಅಂಶುಮಂತನು ಅತ್ಯಂತ ಸಾಹಸದಿಂದ ಪಾತಾಳ ಲೋಕಕ್ಕೆ ಹೋದನು. ಅಲ್ಲಿಯ ಬೂದಿಯ ರಾಶಿಯನ್ನು ಕಂಡನು. ಅವನಿಗೆ ಅದು ತನ್ನ ಚಿಕ್ಕಪ್ಪಂದಿರದೆ ಎಂದು ಅರ್ಥವಾಯಿತು. ದುಃಖ ಉಮ್ಮಳಿಸಿ ಬಂತು. ಶೋಕಿಸುತ್ತಾ ಅವರಿಗೆಲ್ಲಾ ತರ್ಪಣವನ್ನು ನೀಡಲು ನೀರಿಗಾಗಿ ಸುತ್ತಲೂ ನೋಡಿದನು. ಆಗ ಅವನಿಗೆ ಗರುಡನು ಕಾಣಿಸಿಕೊಂಡು, ಮಗು,
ನಿನ್ನ ಚಿಕ್ಕಪ್ಪಂದಿರು ಕಪಿಲ ಮುನಿಯಲ್ಲಿ ಅಹಂಕಾರದಿಂದ ವರ್ತಿಸಿ ಆತನ ಕೋಪದಿಂದ ದಗ್ಧರಾಗಿದ್ದಾರೆ. ಅವರಿಗೆ ಲೌಕಿಕ ಜಲದಿಂದ ತರ್ಪಣ ಕೊಡಬೇಡ, ಗಂಗಾ ಜಲದಿಂದಲೇ ತರ್ಪಣ ನೀಡಬೇಕು. ನಿನಗೆ ಸಾಧ್ಯವಿದ್ದರೆ ದೇವಲೋಕದ ಗಂಗೆಯನ್ನು ಭೂಲೋಕದಲ್ಲಿ ಅವತರಿಸುವಂತೆ ಮಾಡು. ಈಗ ಯಜ್ಞಾಶ್ವವನ್ನು ತೆಗೆದುಕೊಂಡು ಹೋಗು, ನಿಮ್ಮ ತಾತನು ಯಜ್ಞವನ್ನು ಪೂರ್ಣ ಮಾಡಲಿ ಎಂದನು. ದುಃಖದಿಂದ ಅಂಶುಮಂತನು ಅಶ್ವವನ್ನು ತಂದು ಪಿತಾಮಹನಿಗೆ ಒಪ್ಪಿಸಿ ನಡೆದುದೆಲ್ಲವನ್ನು ವಿವರಿಸಿದನು. ಸಗರನು ತುಂಬಾ ದುಃಖಪಟ್ಟನು. ಅನಂತರ ಋಷಿಗಳ ಸಲಹೆಯಂತೆ ಯಾಗವನ್ನು ಪೂರ್ಣ ಮಾಡಿದನು. ಅಂಶುಮಂತನಿಂದಾಗಲಿ ಆತನ ಪುತ್ರನಾದ ದಿಲೀಪನಿಂದಾಗಲಿ ಗಂಗೆಯನ್ನು ಕರೆತರುವುದು ಸಾಧ್ಯವಾಗಲಿಲ್ಲ. ಅವನು ಆ ಯೋಚನೆಯಿಂದಲೇ ನಿಧನನಾದನು. ದಿಲೀಪನ ಮಗ ಭಗೀರಥನು ತಾನು ಹೇಗಾದರೂ ಪ್ರಯತ್ನಿಸಿ ಗಂಗಾವತರಣವನ್ನು ಸಾಧಿಸಲೇಬೇಕೆಂದು ಸಂಕಲ್ಪ ತೊಟ್ಟನು. ಹಲವಾರು ವರ್ಷಗಳ ಕಾಲ ಅನ್ನ ನೀರನ್ನು ಬಿಟ್ಟು ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡಿದನು. ಬ್ರಹ್ಮನು ಪ್ರತ್ಯಕ್ಷನಾದಾಗ ತನ್ನ ಕೋರಿಕೆಯನ್ನು ಸಲ್ಲಿಸಿದನು. ಗಂಗೆಯು ಭೂಮಿಗೆ ಅವತರಿಸಬೇಕು, ತನಗೆ ಪುತ್ರ ಸಂತತಿಯಾಗ ಬೇಕು ಎಂದು ಪ್ರಾರ್ಥಿಸಿದನು. ಬ್ರಹ್ಮದೇವನು ಅಸ್ತು ಎಂದು ನುಡಿದು ಗಂಗೆಯು ಭೂಮಿಗೆ ಧುಮ್ಮಿಕ್ಕುವಾಗ ಅದರ ವೇಗವನ್ನು ಭೂಮಿ ತಡೆಯಲಾರದು. ನೀನು ಈಶ್ವರನನ್ನು ಪ್ರಾರ್ಥಿಸಿಕೋ, ಆತನು ಗಂಗೆಯನ್ನು ಶಿರದಲ್ಲಿ ಧರಿಸಬಲ್ಲನು ಎಂದು ತಿಳಿಸಿದನು. ಭಗೀರಥನು ಪುನಃ ತಪಸ್ಸು ಮಾಡಿ ಪರಶಿವನನ್ನು ಒಲಿಸಿಕೊಂಡನು. ಅನಂತರ ಗಂಗೆಯನ್ನು ಪ್ರಾರ್ಥಿಸಿಕೊಂಡನು. ಆಕೆಯು ಮಹಾವೇಗದಿಂದ ಧುಮುಕಲಾರಂಭಿಸಿದಳು. ಶಿವ ಶಿರಸ್ಸಿನಿಂದ ಹೊರಟು ಕವಲು ಕವಲುಗಳಾಗಿ ಪ್ರವಾಹಗಳಾಗಿ ಹರಿಯಲಾರಂಭಿಸಿದ ಗಂಗೆಯು ಅಲಕನಂದ ಎಂಬ ಹೆಸರಿನಿಂದ ಭಗೀರಥನನ್ನು ಅನುಸರಿಸಿದಳು. ಗಂಗೆಯ ಈ ಮಹಾಯಾತ್ರೆಯನ್ನು ದೇವದೇವತೆಗಳು ಸಂತೋಷ ಹರ್ಷಗಳಿಂದ ವೀಕ್ಷಿಸಿದರು. ದಾರಿಯಲ್ಲಿ ಗಂಗೆಯು ಜನ್ಮರ್ಷಿಯ ಆಶ್ರಮವನ್ನು ಪ್ರವೇಶಿಸಿ ಆತನ ಯಜ್ಞಶಾಲೆಯನ್ನು ತಿಳಿಸಿಬಿಟ್ಟಳು. ಇದರಿಂದ ಕುಪಿತನಾದ ಜನುವು ಗಂಗಜಲವನ್ನೆಲ್ಲ ಅಪೋಷಣೆ ತೆಗೆದುಕೊಂಡು ಬಿಟ್ಟನು. ಆಗ ದೇವತೆಗಳು ಭಗೀರಥನು ಪ್ರಾರ್ಥನೆ ಮಾಡಲು ಆತನು ತನ್ನ ಕಿವಿಗಳ ಮೂಲಕ ಗಂಗೆಯನ್ನು ಬಿಡುಗಡೆ ಮಾಡಿದನು. ಗಂಗೆಗೆ ಜಾಹ್ನವಿ ಎಂಬ ಹೆಸರು ಬಂದಿತು. ಮುಂದೆ ಭಗೀರಥನನ್ನೇ ಅನುಸರಿಸಿ ಹೊರಟ ಗಂಗೆಯು ಆತನ ಕೋರಿಕೆಯಂತೆ ಸಗರಪುತ್ರ ಭಸ್ಮರಾಶಿಯನ್ನು ಕೊಚ್ಚಿಕೊಂಡು ಹೋಗಿ ಸಮುದ್ರದಲ್ಲಿ ಸಂಚಯನ ಮಾಡಿದಳು. ಭಗೀರಥನು ಆನಂದಾಶ್ರುಗಳಿಂದ ಪುಳಕಿತನಾಗಿ ತನ್ನ ಮುತ್ತಾತಂದಿರಿಗೆ ಸಿದ್ಧತೆ ದೊರಕಿದುದಕ್ಕೆ ತೃಪ್ತನಾದನು. ತಮ್ಮ ಪೂರ್ವಜನಾದ ಭಗೀರಥನ ಸಾಹಸವು ಪಿತೃಭಕ್ತಿಯು ರಾಮ ಲಕ್ಷ್ಮಣರನ್ನು ವಿಸ್ಮಯಗೊಳಿಸಿದವು. ತಮ್ಮ ವಂಶದ ಹಿರಿಯ ಭಗೀರಥನ ಸಾಹಸವನ್ನು ಅವರು ಭಕ್ತಿಶ್ರದ್ಧೆಯಿಂದ ಕೇಳಿ ಸಂತುಷ್ಟರಾದರು.